ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾವೀಗ 2 mm ದಪ್ಪ ಇರುವ MS ಶೀಟ್ ಮೇಲೆ OAW ವಿಧಾನ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ಮಾಡಲಾಗುವ ಲ್ಯಾಪ್ ಜಾಯಿಂಟ್ ಬಗ್ಗೆ ಕಲಿಯಲಿದ್ದೇವೆ. ಉದ್ದೇಶ: ಈ ಪಾಠದ ಕೊನೆಯಲ್ಲಿ ನೀವು ಏನೆಲ್ಲ ಕಲಿಯುತ್ತೀರೆಂದರೆ ಟ್ಯಾಕ್ ವೆಲ್ಡಿಂಗ್ ಮತ್ತು ವೆಲ್ಡಿಂಗ್ ಪ್ರಾಸೆಸ್ಗಾಗಿ ಸರಿಯಾದ ಫಿಲ್ಲರ್ ರಾಡ್ ಅನ್ನು ಆರಿಸಿಕೊಳ್ಳುವುದು, ಫ್ಲಾಟ್ ಪೊಸಿಷನ್ನಲ್ಲಿ ಇಡಲಾಗುವ ಲ್ಯಾಪ್ ಜಾಯಿಂಟ್ಗಾಗಿ ಪ್ಲೇಟ್ಸ್ ಅನ್ನು ತಯಾರಿಸಿ ಸೆಟ್ ಮಾಡುವುದು, ಟ್ಯಾಕ್ ವೆಲ್ಡ್, ವೆಲ್ಡ್ಮೆಂಟ್ಸ್ನಲ್ಲಿ ಡಿಫೆಕ್ಟ್ಸ್ ಇದೆಯಾ ಎಂದು ಪರೀಕ್ಷಿಸುವುದು, ನಾವೀಗ 2 mm ದಪ್ಪ ಇರುವ MS ಶೀಟ್ ಮೇಲೆ OAW ವಿಧಾನ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ಮಾಡಲಾಗುವ ಲ್ಯಾಪ್ ಜಾಯಿಂಟ್ಸ್ನ ಟೂಲ್ಸ್ ಬಗ್ಗೆ ಕಲಿಯೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ನಾಜಲ್, ಬಾಲ್ ಪೇನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, tongs, chipping hammer, steel wire brush, copper coated mild steel filler rod, oxygen ಮತ್ತು acetyl cylinder ಮತ್ತು welding torch, personal protective equipment. ನಾವೀಗ 2 mm ದಪ್ಪ ಇರುವ MS ಶೀಟ್ ಮೇಲೆ OAW ವಿಧಾನ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ಇಡಲಾಗುವ ಲ್ಯಾಪ್ ಜಾಯಿಂಟ್ನ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ಬಗ್ಗೆ ಕಲಿಯೋಣ. ಸುರಕ್ಷೆಗಾಗಿ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಬಳಸಿ. 150 mm ಉದ್ದ ಮತ್ತು 50 mm ಅಗಲ. ಲ್ಯಾಪ್ ಜಾಯಿಂಟ್ ಮಾಡಲಿಕ್ಕಾಗಿ ತುಂಡುಗಳನ್ನು ವೆಲ್ಡಿಂಗ್ ಮೇಜಿನ ಮೇಲೆ ಇಡಿ. ಗ್ಯಾಸ್ ವೆಲ್ಡಿಂಗ್ ಪ್ಲಾಂಟ್ ಅನ್ನು ರೆಡಿ ಮಾಡಿ ಮತ್ತು ನಾಜಲ್ ನಂಬರ್ 5 ಅನ್ನು ಫಿಕ್ಸ್ ಮಾಡಿ. ಆಕ್ಸಿಜನ್ ಒತ್ತಡವನ್ನು 0.5 ಮತ್ತು 1.41 ಕಿಲೋಗ್ರಾಂ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಮಧ್ಯೆ ಇಡಿ. ಅಸಿಟೈಲ್ ಅನ್ನು 0.8 ಮತ್ತು 0.15 ಕಿಲೋಗ್ರಾಂ ಪರ್ ಸ್ಕ್ವೇರ್ ಸೆಂಟಿಮೀಟರ್ಗೆ ಇಡಿ. 1.6 mm CCMS ಫಿಲ್ಲರ್ ರಾಡ್ ಅನ್ನು ಆರಿಸಿಕೊಳ್ಳಿ. ವೆಲ್ಡ್ ತುಂಡುಗಳನ್ನು ಸೆಟ್ ಮಾಡಿ ಸರಿಯಾದ ಸಮಾನತೆ ಮತ್ತು ಒಂದರ ಮೇಲೊಂದು ವ್ಯಾಪಿಸುವಂತೆ ಟ್ಯಾಕ್ ಮಾಡಿ. ನ್ಯೂಟ್ರಲ್ ಫ್ಲೇಮ್ ಅನ್ನು ಸೆಟ್ ಮಾಡಿ. .6 mm ಫಿಲ್ಲರ್ ರಾಡ್ ಬಳಸಿ ತುಂಡುಗಳನ್ನು ಎರಡೂ ತುದಿಗಳಲ್ಲಿ ಮತ್ತು ಮಧ್ಯದಲ್ಲಿ ಟ್ಯಾಕ್ ಮಾಡಿ. ನಾವು ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ಅನ್ನು ಕಲಿತೆವು. ನಾವೀಗ 2 mm ದಪ್ಪ ಇರುವ MS ಶೀಟ್ ಮೇಲೆ OAW ವಿಧಾನ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ಇಡಲಾಗುವ ಲ್ಯಾಪ್ ಜಾಯಿಂಟ್ನ ವೆಲ್ಡಿಂಗ್ ಪ್ರಿಪರೇಷನ್ಸ್ ಬಗ್ಗೆ ಕಲಿಯೋಣ. ಲೆಫ್ಟ್ ವರ್ಡ್ ಟೆಕ್ನಿಕ್ ಬಳಸಿ ವೆಲ್ಡಿಂಗ್ ಮಾಡಲು ಆರಂಭಿಸಿ. ಚಲನೆಯು ಸರಿಯಾಗಿರುವಂತೆ ನೋಡಿಕೊಳ್ಳಿ. ಕ್ರೇಟರ್ ಅನ್ನು ತುಂಬಿಸಿ ವೆಲ್ಡಿಂಗ್ ಅನ್ನು ಮುಗಿಸಿದ ನಂತರ ಎಡ ತುದಿಯಲ್ಲಿ ನಿಲ್ಲಿಸಿ. ಬೆಂಕಿಯನ್ನು ನಂದಿಸಿ. ನಾಜಲ್ ಅನ್ನು ನೀರಿನಲ್ಲಿ ಹಾಕಿ ತಣ್ಣಗಾಗಿಸಿ.
ಮತ್ತು ಬ್ಲೋ ಪೈಪ್ ಅನ್ನು ಸಿಲಿಂಡರ್ ಟ್ರಾಲಿ ಮೇಲೆ ಅದರ ಜಾಗದಲ್ಲಿಡಿ. ವೆಲ್ಡ್ ಮಾಡಿದ ಜೋಡಣೆಯನ್ನು ವೈರ್ ಬ್ರಷ್ನಿಂದ ಶುಚಿ ಮಾಡಿ. ಫಿಲೆಟ್ ವೆಲ್ಡ್ನ ಗಾತ್ರ ಸರಿಯಾಗಿದೆಯಾ ಎಂದು ಪರಿಶೀಲಿಸಿ. ಇದೇ ರೀತಿ ಮಾಡಿ ಇನ್ನೊಂದು ಬದಿಯಿಂದ ತುಂಡುಗಳನ್ನು ವೆಲ್ಡ್ ಮಾಡಿ. ಉತ್ತಮ ಫಲಿತಾಂಶ ಪಡೆಯೋ ತನಕ ವ್ಯಾಯಾಮವನ್ನು ಪುನರಾವರ್ತಿಸಿ. ನಾವೀಗ 2 mm ದಪ್ಪ ಇರುವ MS ಶೀಟ್ ಮೇಲೆ OEW ವಿಧಾನ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ಇಡಲಾಗುವ ಲ್ಯಾಪ್ ಜಾಯಿಂಟ್ಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನೋಡೋಣ. ಟ್ರಾವೆಲ್ ವೇಗವು ಒಂದೇ ಆಗಿರಬೇಕು. ಜೋಡಣೆಯನ್ನು ರೀಇನ್ಫೋರ್ಸ್ ಮತ್ತು ಕಾಂಟೋರ್ ಮಾಡಲಿಕ್ಕಾಗಿ ವೆಲ್ಡ್ನ ಗಾತ್ರ ಮತ್ತು ಆಕಾರ ಯೂನಿಫಾರ್ಮ್ ಆಗಿರಬೇಕು. ಈಕ್ವಲ್ ಲೆಗ್ ಲೆಂತ್. ಅಂಡರ್ಕಟ್. uneven ripple. Crater. Recap. ಈ ಪಾಠದಲ್ಲಿ ನೀವೇನು ಕಲಿತಿದ್ದೀರೆಂದರೆ ಟ್ಯಾಕ್ ವೆಲ್ಡಿಂಗ್ ಮತ್ತು ವೆಲ್ಡಿಂಗ್ ಪ್ರೊಸೆಸ್ಗಾಗಿ ಸರಿಯಾದ ಫಿಲ್ಲರ್ ರಾಡನ್ನು ಆರಿಸಿಕೊಳ್ಳುವುದು, ಫ್ಲಾಟ್ ಪೊಸಿಷನ್ನಲ್ಲಿ ಲ್ಯಾಪ್ ಜಾಯಿಂಟ್ ಮಾಡುವುದಕ್ಕಾಗಿ ಶೀಟುಗಳನ್ನು ತಯಾರಿಸಿ ಸೆಟ್ ಮಾಡುವುದು, ಟ್ಯಾಕ್ ವೆಲ್ಡ್ ವೆಲ್ಡ್ಮೆಂಟ್ಗಳಲ್ಲಿ ಡಿಫೆಕ್ಟ್ಸ್ ಇದೆಯಾ ಎಂದು ಪರಿಶೀಲಿಸುವುದು.